ನಿಧಿಗಾಗಿ ಲಕ್ಕುಂಡಿಯಲ್ಲಿ ಮೂರನೇ ಬಾರಿಗೆ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಲಕ್ಕುಂಡಿಯಲ್ಲಿ ಉತ್ಖನನ ಸ್ಥಳವನ್ನ ಈಗಾಗಲೇ ನಿರ್ಬಂಧವನ್ನ ಮಾಡಲಾಗಿರುವಂತದ್ದು. ಅವೆಲ್ಲಾ ಪ್ರದೇಶಗಳನ್ನ ನಿರ್ಬಂಧ ಮಾಡಲಾಗಿದೆ. ಗದಗ ಜಿಲ್ಲಾಧಿಕಾರಿ ಸಿಎಸ್ ಶ್ರೀಧರ್ ಅವರಿಂದ ಈ ಕುರಿತಾಗಿ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ನಿಧಿಗಾಗಿ ಲಕ್ಕುಂಡಿಯಲ್ಲಿ ಮೂರನೇ ಬಾರಿಗೆ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇರುವಂತದ್ದು. ಲಕ್ಕುಂಡಿಯಲ್ಲಿ ಉತ್ಖನನ ಸ್ಥಳವನ್ನ ನಿರ್ಬಂಧ ಮಾಡಲಾಗಿದೆ. ಆ ಎಲ್ಲಾ ಪ್ರದೇಶವನ್ನ ಗದಗ ಜಿಲ್ಲಾಧಿಕಾರಿ ಸಿಎಸ್ ಶ್ರೀಧರ್ ಅವರಿಂದ ಆದೇಶವನ್ನ ಹೊರಡಿಸಲಾಗಿದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸಾರ್ವಜನಿಕರಿಂದ ಫೋಟೋ ವಿಡಿಯೋ ಚಿತ್ರೀಕರಣ ಮಾಡದಂತೆ ನಿಷೇಧವನ್ನ ಹೇರಲಾಗಿದೆ. ಉತ್ಖನನ ಕಾರ್ಯ ಮುಗಿಯುವವರೆಗೂ ಕೂಡ ಇದೇ ರೀತಿಯಾದಂತಹ ನಿರ್ಬಂಧವನ್ನ ಎಲ್ಲರೂ ಕೂಡ ಪಾಲಿಸಬೇಕು ಅಂತ ಈಗ ಗದಗ ಜಿಲ್ಲಾಧಿಕಾರಿ ಸಿಎಸ್ ಶ್ರೀಧರ್ ಅವರು ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಗದಗ ಜಿಲ್ಲಾಧಿಕಾರಿ ಸಿಎಸ್ ಶ್ರೀಧರ್ ಅವರಿಂದ ಆದೇಶ ಕೂಡ ಹೊರಗಡೆ ಬಂದಿದೆ. ನಿರ್ಬಂಧವನ್ನ ಏರಲಾಗಿದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಈಗ ನಿರ್ಬಂಧವನ್ನ ಏರಿರುವಂತದ್ದು. ಸಾರ್ವಜನಿಕರು ಫೋಟೋ ವಿಡಿಯೋ ಈ ಎಲ್ಲಾ ಚಿತ್ರೀಕರಣವನ್ನ ಮಾಡಬಾರದು ಅಂತ ಗದಗ ಜಿಲ್ಲಾಧಿಕಾರಿ ಸಿಎಸ್ ಶ್ರೀಧರ್ ಅವರು ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಜೊತೆಯಲ್ಲಿ ಆ ಎಲ್ಲಾ ಪ್ರದೇಶದಲ್ಲೂ ಕೂಡ ಸಿಸಿ ಕ್ಯಾಮೆರಾಗಳನ್ನ ಕೂಡ ಇರಿಸಲಾಗಿದೆ. ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಇದೀಗ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇರುವಂತದ್ದು. ಇದೀಗಾಗಿ ಲಕ್ಕುಂಡಿಯಲ್ಲಿ ಮೂರನೇ ಬಾರಿಗೆ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇರುವಂತದ್ದು. ಇನ್ನೊಂದು ಕಡೆನಲ್ಲಿ ನಿಧಿ ಸಿಗುತ್ತಾ ಇಲ್ವಾ ಅಂತ ಗ್ರಾಮಸ್ಥರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ನಿಧಿಗಾಗಿ ಮೂರನೇ ಬಾರಿಗೆ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. 20 ಕಾರ್ಮಿಕರಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ ಇದೀಗ. ಜೊತೆಯಲ್ಲಿ ಪುರಾತನ ನಿಧಿ ಸಿಗೋ ಬಗ್ಗೆ ಗ್ರಾಮಸ್ಥರು ಕೂಡ ಕಾತುರರಾಗಿದ್ದಾರೆ. ಮೂರನೇ ಬಾರಿಗೆ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಗದಗ ಜಿಲ್ಲಾಧಿಕಾರಿ ಸಿಎಸ್ ಶ್ರೀಧರ್ ಅವರಿಂದ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಸಾರ್ವಜನಿಕರಿಂದ ಫೋಟೋ ವಿಡಿಯೋ ಯಾವುದನ್ನು ಕೂಡ ಚಿತ್ರೀಕರಣ ಆಗದಂತೆ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಉತ್ಖನನ ಕಾರ್ಯ ಮುಗಿಯುವವರೆಗೂ ಕೂಡ ಯಾರು ಕೂಡ ಫೋಟೋ ವಿಡಿಯೋನ ಮಾಡುವಂತಿಲ್ಲ. ಇನ್ನೊಂದು ಕಡೆನಲ್ಲಿ ಆ ಪ್ರದೇಶದಲ್ಲಿ ಸಿಸಿ ಕ್ಯಾಮೆರಾವನ್ನ ಕೂಡ ಅಳವಡಿಸಲಾಗಿದೆ. ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಇದೀಗ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇರುವಂತದ್ದು. ಗ್ರಾಮಸ್ಥರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಮನೆಗೆ ಪಾಯ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ನಿಧಿ ಸಿಕ್ಕಿತ್ತು. ಅದನ್ನ ಪುರಾತತ್ವ ಇಲಾಖೆಗೆ ಒಪ್ಪಿಸಿದ್ರು ಮನೆಯವರು ಕೂಡ. ಇದೀಗ ಅದರ ಆಧಾರದ ಮೇಲೆಗೆ ಸರ್ಕಾರ ಕೂಡ ಅಲರ್ಟ್ ಆಯಿತು. ಜೊತೆಯಲ್ಲಿ ಸ್ವಲ್ಪ ಕಾತುರದಿಂದ ಇದೀಗ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇರುವಂತದ್ದು. ಮೂರನೇ ಬಾರಿಗೆ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಗ್ರಾಮಸ್ಥರು ಕೂಡ ಕಾತುರದಿಂದ ಇದ್ದಾರೆ. ಗದಗ ಜಿಲ್ಲಾಧಿಕಾರಿ ಸಿಎಸ್ ಶ್ರೀಧರ್ ಅವರಿಂದ ಆದೇಶವನ್ನ ಕೂಡ ಇದೀಗ ಹೊರಡಿಸಲಾಗಿದೆ. ನಿಧಿಗಾಗಿ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇರುವಂತದ್ದು. ಗದಗ ಜಿಲ್ಲೆಯಲ್ಲಿ ಮೂರನೇ ಬಾರಿಗೆ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಲಕ್ಕುಂಡಿಯಲ್ಲಿ ಉತ್ಖನನ ಸ್ಥಳವನ್ನ ನಿರ್ಬಂಧ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಮೂರನೇ ಬಾರಿಗೆ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇರೋದು.